ಹೂವೆ ಪಟ್ಲಲ್ ಕಿತ್ತು ತಂದೆ ನಕ್ಷತ್ರವೆಲ್ಲ ಕಟ್ಟಿ ಮುಗ್ಸೋ ಹೊತ್ತಿಗೆ ಬೆಳಕ. ಎಲ್ರಿಗೂ ನಮಸ್ಕಾರ. ರೆಡ್ ಪಾಂಡಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸಮೀರ್ ಎಂಬ ಅವರು 27 ಫೆಬ್ರವರಿ 2025ರಂದು ಸೌಜನ್ಯ ಪ್ರಕರಣದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಅಲ್ಲಿ ಏನೇನಾಯಿತು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನಾನು ಅದ್ರ ಬಗ್ಗೆ ಮಾತಾಡೋಕೆ ಬಂದಿಲ್ಲ. ನಾನು ಬಂದಿದ್ದು ಏನು ಮಾತಾಡೋಕಂದ್ರೆ, ಹೇಗೆ ಯಾರಾದರೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ, ಹೇಗೆ ಕೆಲವು ಕಾಣದ ಕೈಗಳು ಮತ್ತು ನಮ್ಮ ವ್ಯವಸ್ಥೆ ಎರಡೂ ಸೇರಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರ ಮೇಲೆ ಎಲ್ಲ ಕಡೆಯಿಂದ ದಬ್ಬಾಳಿಕೆಯನ್ನು ಹೂಡಿ ಅವರ ಬಾಯನ್ನು ಮುಚ್ಚಿಸೋ ಪ್ರಯತ್ನ ನಡೆಯುತ್ತೆ. ಇಲ್ಲಿ ನಮ್ಮ ವ್ಯವಸ್ಥೆ ಕೆಲವೊಂದು ಜನರ ಕೈಗೊಂಬೆ ಆಗಿಬಿಟ್ಟಿದೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಸಮೀರ್ ಅವರು ವಿಡಿಯೋ ಮಾಡಿ ಕೆಲವೇ ದಿನಗಳ ನಂತರ ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲಾಗುತ್ತೆ. ಅವರನ್ನು ಅರೆಸ್ಟ್ ಮಾಡೋಕೆ ಕೂಡ ಹೋಗ್ತಾರೆ. ಆದರೆ ಸರಿಯಾದ ಪ್ರೊಸೀಜರ್ನ ಫಾಲೋ ಮಾಡದೇ ಇರೋ ಕಾರಣ ಹೈಕೋರ್ಟ್ ಪೊಲೀಸರಿಗೆ ಚೆನ್ನಾಗಿ ಉಗಿದು ತಡೆಯಾಜ್ಞೆಯನ್ನು ನೀಡುತ್ತೆ. ನೋಡಿ ಇಲ್ಲಿ ಪೊಲೀಸರ ಆತುರ. ಯಾವುದೇ ಪ್ರೊಸೀಜರ್ನ ಫಾಲೋ ಮಾಡದೆ ಸಮೀರ್ ಅವರನ್ನು ಅರೆಸ್ಟ್ ಮಾಡೋಕೆ ಹೋಗಿದೆ. ನೋಡಿ ಇವರ ಕರ್ತವ್ಯ ನಿಷ್ಠೆಯನ್ನು. ಇದೇ ಕರ್ತವ್ಯ ನಿಷ್ಠೆ ಆವಾಗ ಸೌಜನ್ಯ ಕೇಸ್ನಲ್ಲಿ ತೋರಿಸಿದ್ರೆ ಇಷ್ಟೊತ್ತಿಗೆ ಆ ಹುಡುಗಿಗೆ ನ್ಯಾಯ ಸಿಕ್ಬಿಡ್ತಿತ್ತು. ಕೆಲವೊಮ್ಮೆ ಸೌಜನ್ಯ ಪರ ಹೋರಾಟಗಾರರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂದಾಗ ಪೊಲೀಸವರು ಒಂದು ನೋಟಿಸ್ ಜಾರಿ ಮಾಡಿ ಅದನ್ನು ನಿಲ್ಲಿಸೋಕೆ ನೋಡ್ತಾರೆ. ಆವಾಗ ಕೂಡ ಹೈಕೋರ್ಟ್ ಮಧ್ಯೆ ಬಂದು ಪೊಲೀಸರಿಗೆ ಚೆನ್ನಾಗಿ ಬೈದು ಪೊಲೀಸರಿಗೆ ಒಂದು ಸ್ಟೇ ಆರ್ಡರ್ನ ಕೊಡ್ತಾರೆ. ಆಮೇಲೆ ಒಂದು ಕೋರ್ಟ್ ಆರ್ಡರ್ನ ಪ್ರಕಾರ ಯಾರು ಕೂಡ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಿ ವಿಡಿಯೋ ಮಾಡೋ ಹಾಗಿಲ್ವಂತೆ. ಧರ್ಮಸ್ಥಳನ ಊರೇ ಮೆನ್ಷನ್ ಮಾಡಬಾರ್ದು ಅಂದ್ರೆ ಅದು ಹೇಗಾಗ್ತದೆ? ಈಗ ನಾನು ಊರು ತೀರ್ಥಹಳ್ಳಿಯಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರ್ತದೆ. ತೀರ್ಥಹಳ್ಳಿಯಲ್ಲಿ ನಡೆದ ಘಟನೆ ಅಂತಾನೆ ಹೇಳಬೇಕಾಗ್ತದೆ. ತೀರ್ಥಹಳ್ಳಿ ಅಂದ ತಕ್ಷಣ ಅದು ಒಂದು ಮನೆಗೆ ಅಥವಾ ಒಂದು ದೇವಸ್ಥಾನಕ್ಕೆ, ಒಂದು ಸಾಮ್ರಾಜ್ಯಕ್ಕೆ ಸೀಮಿತ ಮಾಡಿದ್ರೆ ಹೇಗೆ? ಇಲ್ಲ ಸ್ವಾಮಿ, ಒಂದು ಊರಲ್ಲಿ ಘಟನೆ ಆಗಿದೆ ಅಂದರೆ ಆ ಊರಿನ ಹೆಸರು ತಗೋಬಾರ್ದು ಅಂದರೆ ಇದು ಯಾವ ರೀತಿಯ ಆರ್ಡರ್ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಇನ್ನು ಇಲ್ಲಿ ಕೆಲವು ಜನ ತಮ್ಮ ಸ್ವಾರ್ಥಕ್ಕೋಸ್ಕರ, ವ್ಯೂಸ್, ಲೈಕ್ಸ್, ಕಂಟೆಂಟ್ಗೋಸ್ಕರ ಸೌಜನ್ಯ ಹೆಸರನ್ನು ಉಪಯೋಗಿಸಿಕೊಂಡು ತಮ್ಮ ಬೇಳೆನ ಬೇಯಿಸ್ಕೊತಿದ್ದಾರೆ. ಇಲ್ಲಿ ಜನಗಳೇ ಅವರಿಗೆ ಚೆನ್ನಾಗಿ ಉಗಿದ್ರು ಕೂಡ ತಮ್ಮ ಹೊಲಸು ಬುದ್ಧಿಯನ್ನು ಮಾತ್ರ ಬಿಡ್ತಾ ಇಲ್ಲ ಅವರು. ಇಲ್ಲಿ ಇನ್ನು ಕೆಲವು ಜನ ಸಮೀರ್ ಒಬ್ಬ ಮುಸ್ಲಿಂ, ಸಮೀರ್ ಒಬ್ಬ ಹಿಂದೂ ವಿರೋಧಿ ಅಂತ ಇದಕ್ಕೆ ಹಿಂದೂ ಮುಸ್ಲಿಂನ ಆ್ಯಂಗಲ್ನ ಕೊಟ್ಟು ಕೇಸನ್ನು ದಿಕ್ಕು ತಪ್ಪಿಸಿ ಯಾರದ್ದೋ ತಲೆ ಕಾಯೋ ಕೆಲಸ ಕೂಡ ನಡೀತಿದೆ. ಇಂಥವರು ಮುಂದೆ ಪೊಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟರೂ ಕೂಡ ಆಶ್ಚರ್ಯವಾಗೋ ಮಾತೇನಿಲ್ಲ. ಇಲ್ಲಿ ಸಿಂಪಲ್ ಆಗಿ ನೀವೇ ಯೋಚನೆ ಮಾಡಿ ನೋಡಿ. ಸಮೀರ್ ನಿಜವಾಗಿಯೂ ಒಬ್ಬ ಹಿಂದೂ ವಿರೋಧಿ ಆಗಿದ್ದರೆ ಒಂದು ಹಿಂದೂ ಹೆಣ್ಣಿಗೆ ಆಗಿರುವ ಅನ್ಯಾಯದ ಬಗ್ಗೆ ಅವನು ಪ್ರಶ್ನೆನೇ ಮಾಡ್ತಿರಲಿಲ್ಲ. ಇನ್ನು ಕೆಲವರು ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಅವನು ಎಲ್ಲಿಯಾದರೂ ಧರ್ಮದ ಬಗ್ಗೆ, ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಿದರೆ ತೋರಿಸಿ, ಸಿಗಲ್ಲ. ಯಾಕಂದರೆ ಅವನು ಮಾತಾಡೇ ಇಲ್ಲ. ಈ ಕೇಸ್ನ ದಿಕ್ಕು ತಪ್ಪಿಸೋದಕ್ಕೆ ಸುಮ್ಮನೆ ಇವರೇ ಧರ್ಮವನ್ನು, ದೇವಸ್ಥಾನವನ್ನು ಮುಂದೆ ತರ್ತಿದ್ದಾರೆ. ಮುಂದಿನ ವರ್ಷ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿದೆ. ಅದನ್ನು ಅಚ್ಚುಕಟ್ಟಾಗಿ ಹಿಂದೂ ಸಂಪ್ರದಾಯಕ್ಕೆ ಗೌರವ ಕೊಡ್ತಾ ಪಂಚ ಕಟ್ಕೊಂಡು ಹೋಗಿದ್ದೀನಿ. ಸೌಜನ್ಯಳಿಗೆ ನ್ಯಾಯ ಸಿಕ್ಕಾದ್ಮೇಲೆ ನಾನು ಅಗೇನ್ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀನಿ. ನಮ್ಮ ಹೋರಾಟ ಏನಿದ್ರು ಅನ್ಯಾಯದ ವಿರುದ್ಧ, ಧರ್ಮದ ವಿರುದ್ಧ ಅಲ್ಲ. ಇನ್ನು ನಮ್ಮ ನ್ಯೂಸ್ ಚಾನೆಲ್ಗಳು ಯಾರೋ ಒಬ್ಬ ಸೆಲೆಬ್ರಿಟಿ ಉಂಡಿದ್ದು, ತಿಂದಿದ್ದು, ಹುಚ್ಚು ಹೊಯ್ದದ್ದು ಕೂಡ ಲೈವ್ ಟೆಲಿಕಾಸ್ಟ್ ಮಾಡೋ ಬೋಳಿ ಮಕ್ಕಳು ಇವರು. ಈ ಪ್ರಕರಣದ ಮೇಲೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿಲ್ಲ ಇವರು. ಅಲ್ಲ, ಇವರು ಹೊಟ್ಟೆಗೆ ಅನ್ನ ತಿತ್ತಾರ ಅಂತ ನೈತಿಕ ಪತ್ರಿಕೋದ್ಯಮ, ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಹೇಳ್ತಾರೆ. ಇದೇನಾ ನಿಮ್ಮ ನೈತಿಕ ಪತ್ರಿಕೋದ್ಯಮ? ಇದೇನಾ ನಿಮ್ಮ ನೈತಿಕತೆ? ಆಯಿತು, ಇವರಿಗೆ ಡಿ ಬಾಸ್ನ ಇನ್ನೊಂದು ಕಾಂಟ್ರವರ್ಸಿ ಸಿಕ್ಕಿದೆ. ಅಷ್ಟು ಸಾಕು ಇವರಿಗೆ ಈ ಕೇಸ್ನ ಡೈವರ್ಟ್ ಮಾಡೋಕ್ಕೆ. ಈಗ ಇಡೀ ದೇಶದ ಗಮನ ಇದರ ಕಡೆ ಇದೆ ಅಂತ ಈಗ 4 ದಿನಗಳಿಂದ ಈ ನ್ಯೂಸ್ನ ಕವರ್ ಮಾಡ್ತಾ ಇದ್ದಾವೆ. ಇಲ್ಲಿ ಇನ್ನೊಂದು ವಿಷಯ ಕೇಳಬರ್ತೀವಿ. ಏನಂದರೆ, ಆ ಭೀಮಾ ಅನ್ನೋ ಅನಾಮಿಕ ವ್ಯಕ್ತಿ ಇದ್ದಾನಲ್ಲ, ಅವನಿಗೆ ಜೀವ ಬೆದರಿಕೆಗಳನ್ನು ಹಾಕ್ತಿದ್ದಾರಂತೆ. ಇದನ್ನೆಲ್ಲ ನೋಡಿದ ಮೇಲೆ ಇಲ್ಲಿ ನಮ್ಮ ವ್ಯವಸ್ಥೆ ಯಾರ್ದೋ ಕೈಗೊಂಬೆ ಆಗಿಬಿಟ್ಟಿದೆಯಾ, ಇಡೀ ವ್ಯವಸ್ಥೆ ಸೌಜನ್ಯ ವಿರುದ್ಧ ನಿಂತಿದೆಯಾ ಅನ್ನೋ ಆತಂಕ ಮನಸ್ಸಿನಲ್ಲಿ ಕಾಡುತ್ತೆ. ಇಲ್ಲಿ ಗಿರೀಶ್ ಮಟ್ಟಣ್ಣನವರ್, ಸಮೀರ್ MD, ಮಹೇಶ್ ತಿಮ್ಮಾರೆಡ್ಡಿ ಸರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರು ತೋರಿಸಿರುವ ಧೈರ್ಯಕ್ಕೆ, ಇಷ್ಟು ವರ್ಷಗಳ ಕಾಲ ಸತತವಾಗಿ ಈ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ದಕ್ಕೆ ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಒಂದು ಹ್ಯಾಟ್ಸ್ ಆಫ್. ಇಲ್ಲಿ ನಮ್ಮ ಜುಡಿಷಿಯರಿ, ನ್ಯಾಯಾಂಗ ವ್ಯವಸ್ಥೆ, ಸಂವಿಧಾನದ ಮೇಲೆ ನಮಗೆ ಇನ್ನೂ ಭರವಸೆ ಇದೆ. ಈ SIT ತನಿಖೆ ಪಾರದರ್ಶಕವಾಗಿ ನಡೀಲಿ, ಹೂತಿಟ್ಟ ಸತ್ಯ ಹೊರಬರಲಿ, ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಇದಕ್ಕೆಲ್ಲ ಮಂಜುನಾಥ ಸ್ವಾಮಿಯೇ ನ್ಯಾಯ ಮಾಡ್ತಾರೆ.